ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಅಂತ ಏನಿಲ್ಲ, ವ್ಲಾಗ್ ಏನಿಲ್ಲ. ಇವತ್ತು ಪಾಪುಗೆ 1 ತಿಂಗಳು. ಪಾಪುನ ಎಲ್ಲರಿಗೂ ತೋರಿಸೋಣ ಅಂತ ಅಂದ್ಬಿಟ್ಟು, ಮತ್ತು ಒಂದು ತಿಂಗಳಿಗೆ ಫೋಟೋ ಎಲ್ಲ ತೆಗಿಬೇಕಲ್ಲ, ಅದು ನಾವೇ ಫೋಟೋ ಶೂಟ್ ನಾವೇ ಮಾಡ್ತಾಯಿದ್ದೀವಿ. ಮತ್ತು ಕೇಕ್ ಕೂಡ ಕಟ್ ಮಾಡ್ತಾಯಿದ್ದೀವಿ. ಓಯ್ ಪಾಪುನ ಇವಾಗ ಒಂದು ಸ್ನಾನ ಎಲ್ಲ ಆಗಿದೆ. ಸ್ವಲ್ಪ ಆವಾಗಲೇ ಸ್ನಾನ ಆಗಿ ಮಲಗಿದ. ಸ್ವಲ್ಪ ಮುಖ ಒರೆಸ್ಬಿಟ್ಟು ಸ್ವಲ್ಪ ಕಪ್ಪು ಪೌಡ್ರೆಲ್ಲ ಹಚ್ಚಿಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ನೋಡಿ ಸಾಹೇಬ್ರು ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮುಖನ ತೋರಿಸ್ತೀನಿ. ಹಾಯ್ ತೋರಿಸ್ತೀನಿ, ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ಒಟ್ಟಿಗೆ. ಸಾಹೇಬ್ರಿಗೆ ಪ್ಯಾಂಟು ಡೈಪರ್ ಹಾಕಿದ್ವಿ. ಇದು ಅವ್ರ ಪಪ್ಪ ತಂದಿದ್ದು. ಇದೊಂದು ಶರ್ಟ್ಗೆ ಬರೀ ಇದೊಂದಕ್ಕೆ 700 ರೂಪಾಯಿ ಕೊಡ್ತಾನೆ ಇರು ಸುನೀಲು. ಇದು ಪ್ಯಾಂಟು ಸಪ್ರೇಟು ಸುನೀಲ್ ತಂದಿದ್ದೆ. ನನಗಿದೆ ಇದು ಫುಲ್ ಸೆಟ್ ಇದೆ. ತೋರಿಸ್ತೀನಿ. ಇಲ್ಲಿ ನೋಡಿ, ಅವರು ಪ್ಯಾಂಟು ಮತ್ತು ಶರ್ಟ್ ಬೇರೆ ತಗೊಂಡಿದ್ರು, ಗ್ಲೌಸು ಮತ್ತು ಸಾಕ್ಸು, ಟೋಪಿ, ಪ್ಯಾಂಟು ಒಂದೇ ಕಲರ್ ಇದೆ ಎಲ್ಲ. ಶರ್ಟ್ಗೂ ಮ್ಯಾಚ್ ಆಗ್ತಿದೆ ನೋಡಿ, ನಾನು ಹಾಕ್ಕೊಂಡಿರೋ ಶರ್ಟು ಮ್ಯಾಚ್ ಆಗ್ತಿದೆ. ಓಯ್ ಎಲ್ಲಿ ಇನ್ನೊಂದು ಕೈದು ಮಣಿ ಸ್ನಾನ ಮಾಡ್ಬೇಕಾದ್ರೆ ಊರ್ಕೊ ಹೊಂಟೋಗ್ಬಿಟ್ಟಿದೆ ಅಲ್ವಾ? ಹೋಯ್ ಇವಾಗ ಸ್ವಲ್ಪ ಬಿಸಿ ನೀರು ಬಟ್ಟೆ ಹಚ್ಕೊಂಡು ಬಂದು ಮುಖ ಒರೆಸ್ಬಿಟ್ಟು ಪೌಡ್ರ್ ಹಾಕಿ ಕಪ್ ಹಚ್ಬಿಡೋಣ. ಕಂದು ಇಲ್ಲೇ ಮನೆ ಬಂದೆ. ನಮ್ಮ ಬಾಸ್ ರೆಡಿ. ಹಾಯ್ ಬಾಸ್. ಓಯ್ ಗ್ಲೌಸ್ ಎಲ್ಲ ಹಾಕ್ಬೇಕು ಅವನಿಗೆ. ಏನು ಬೇಡ ಮಮ್ಮಿ, ಟೋಪಿ ಗ್ಲೌಸ್ ತೋರಿಸ್ಬಿಡದ? ಓ ಸಿಂಪಲಾಗಿ ಇಟ್ಟಿದ್ದೀನಿ. ಕ್ಯಾಮ್ರಾಗಳಲ್ಲಿ ಇದೆಲ್ಲ ಆಫ್ ಮಾಡ್ಕೊಂಡಿದ್ಯಾ? ಇವತ್ತು ನಮ್ಮ ಪಾಪ ಮುಖ ತೋರಿಸ್ಬಿಟ್ವಿ. ಇಷ್ಟೇ ಒಂದು ತೋರಿಸೋದು, ಇನ್ನೇನು ತೋರಿಸಲ್ಲ ಅಲ್ವಾ? ಬಾ ಸಾಕು. ಕಪ್ಪಲ್ಲಿ ಇಷ್ಟೇ ಇಕ್ಕದು ಅವನಿಗೆ, ಸಾಕಲ್ಲ ಪುಟ, ಇನ್ನೇನು ಇಕ್ಕಿಲ್ಲ. ಸ್ವಲ್ಪ ಕಪ್ಪು ಇಕ್ಕಿದ್ದೀನಿ. ರಾಜ್ಕುಮಾರ ಇವ್ರು ನೋಡಿ ಇವರೇ ರೆಡಿ ಆಗಿರೋದು. ಕರ್ಕೊಂಬತ್ತೆ. ಗ್ಲೌಸ್ ಏನು ಬೇಡ, ಟೋಪಿ ಗ್ಲೌಸು ತಗೊಂಬತ್ತೆ. ಅದೇನು ಲಕ್ಷ್ಮಿ ಫೋನ್ ಮಾಡಿತ್ತು, ನೀನು ಪ್ಯಾಲೇಸ್ ಮುಂದೆಲ್ಲ ವಿಡಿಯೋ ಮಾಡಿದೆ ಅಂತ. ಯಾವ ಲಕ್ಷ್ಮಿ? ಅದೇ ಅಣ್ಣನ ಕುಮಾರಣ್ಣ ಹೆಂಡ್ತಿ ಬೇಕಿತ್ತಂತ ಥರ ಇದ್ದರೆ. ಮಾಡಿಲ್ವಾ? ಮೈಸೂರು ಪ್ಯಾಲೇಸ್ ಮುಂದೆ. ಅಮ್ಮ ಪಾಪುಗೆ ಯಾಕೆ ಮಾಡ್ತೀರಾ, ಕೂಸ್ಗೆ ಯಾಕೆ ಮಾಡ್ತಿರೋದೆಲ್ಲನೂ ಅಂತ. ಲೋ ಚಡ್ಡಿ ಎತ್ತೋ ಕೊಡು. ಮೊಮ್ಮಗನ ಕೇಕ್ ಕಟ್ ಮಾಡೋಣ ಬನ್ನಿರಿ. ಸ್ಟಾರ್ಟ್ ಮಾಡಪ್ಪ, ಚೆನ್ನಾಗಿದೆ. ಕೇಕ್ ಇಟ್ಬಿಟ್ಟ ಬಾ ಬುಜ್ಜಿಯಿಂದ ನೀನು. ಹ್ಯಾಪಿ 1 ಮಂತ್ ಪರಂ. ಕರೆಕ್ಟ್ ಆಗಿದೆ ಮಮ್ಮಿ. ಹ್ಯಾಪಿ 1 ಮಂತ್. ಹೀಗೆ ಮಲ್ಕೊಬಿಡೋದ? ಚೆನ್ನಾಗಿ ಮಲ್ಗಿದ್ದಾನಲ್ವಾ ಫೋಟೋಗೆ? ಸೊ ಫ್ರೆಂಡ್ಸ್ ನೋಡಿ, ಪರಂನ ತೋರಿಸಿ ಅಂತ ಇದ್ರಿ. ಸೊ ಫೈನಲಿ ಪರಂನ ಒಂದು ಫಸ್ಟ್ ಮಂತ್ಗೆನೆ ತೋರಿಸಿದ್ದೀವಿ. ಬುಜ್ಜಿ ಮೈ ಕಡೆ ಬಾ. ಪರಂ ಹಾಯ್ ಪರಂ. ಅವ್ರ ತಾತರೇ ಸರಿ. ಪರಂ ಕೇಕ್ ಕಟ್ ಮಾಡೋದು ಪರಂಗೆ. ಬೇಡ ಅದು ಹಚ್ಚಲ್ಲ ಬೇಡ. ಪಾಪು ಇಟ್ಕೊಂಡೆಲ್ಲ ಹಚ್ಚೋದು ಬೇಡ. ಅದನ್ನ ಬಿಡಿ, ಇಟ್ಬಿಡೋಗು. ನೋಡಿ ಮಮ್ಮನೇನು ನೋಡೋದು. ಶಾಂತಮ್ಮ ನೋಡು, ಚಿನ್ನು ಮರಿ ಅಂತಾರೆ. ಓ ಆಕಳಕ್ಕೆ ನೋಡಿರ್ಲಿಲ್ಲ ಶಾಂತಮ್ಮ? ನೀವು ನೋಡಿರ್ಲಿಲ್ವ ಪಾಪನ? ಓ ಸ್ನಾನ ಮಾಡಿಸ್ತೀನ ನೋಡಿದ್ರಂತ. ಸ್ನಾನ ಮಾಡಿಸಿದ್ರಲ್ಲ ನೀವೇ.
ಶಾಂತಮ್ಮನಿಗೆ ಏನು ಫೋಟೋ ಶೂಟ್ ಅಂದ ತಕ್ಷಣ ಅವ್ರಿಗೆ ಇದು ಅನ್ಸ್ಬಿಡ್ತು, ಏನಪ್ಪ ಅಲ್ಲೇ ಫೋಟೋ ಶೂಟ್ ಮಾಡ್ತಾರಲ್ಲ ಅಂತ. ಹಾಂ ನೋಡಿ ಹಾಂ, ಅದನ್ನ ಕಟ್ ಮಾಡ್ಕೋತೀನಿ ಸೈಡ್. ಪರಾಮ್ ಕೇಕ್ ಕಟ್ ಮಾಡಿ ಒಂದು ತಿಂಗಳು ಬರ್ಡೇ. ಓ ಅವನುಗಳು ಈಗಾಗಲೇ ನಿದ್ದೆ ಬರ್ತಾಯಿದೆ. ಎಲ್ಲಿ ಬುಜ್ಜಿಮಾ? ಬುಜ್ಜಿ ಬಾ ಕೇಕ್ ಕಟ್ ಮಾಡು. ಬಾ ಈ ಸೈಡ್ ಬಾ, ಕೂತ್ಕೊ ನೀನು, ಕೂತ್ಕೊ. ಕೇಕ್ ಕಟ್ ಮಾಡ್ರಿ ಪಾಪಗೆ, ಕೂತ್ಕೊ ಬುಜ್ಜು. ಸ್ವಲ್ಪ ಅಮ್ಮನಿಗೊಂದು ಸ್ವಲ್ಪ. ಅವನು ತಿನ್ನ ಮೊದಲೇ ತಿಂದ್ಬಿಟ್ಟು ಕೇಕ್ ಕಟ್ ಮಾಡೋದೆಲ್ಲ ನಾನು ಫೋನಲ್ಲಿ ಮಾಡಲಿಲ್ಲ. ಸಾಕು ಸಾಕು, ಈ ಪಾಪಗಿಲ್ಲ, ಪಾಪಗೆ ನೋ. ಅವ್ರ ಅಮ್ಮ ತಿಂದಾಳ, ನಾಲ್ಕು ಕುಡ್ಕತಾನೆ. ಇರು ಬಿಡು. ಹಾಂ ಮಾಡಿದ್ದೀನಿ ಪುಟ್ಟ. ಏನು ಬಿಟ್ರೆ ತಿನ್ಸೇ ಬಿಡ್ತಿದ್ದಾರೆ. ಬಿಡು ಈಗ ಬುಜ್ಜಿ. ಶಾಂತಮ್ಮನಿಗೂ ಕೊಡು. ನೋಡು ಶಾಂತಮ್ಮ, ನಮ್ಮ ಕಾಲದಲ್ಲೆಲ್ಲ ಹಿಂಗೆಲ್ಲ ಇತ್ತ? ಹಾಂ, ಬಾಣ್ತೀರಿ ಈಚೆಗೆ ಬಂದರೆ ಏನು ಮಾಡ್ತಿದ್ರಿ ನಾವೆಲ್ಲ ಬಂದರೆ? ಹಾಂ ಅಲ್ವಾ ಅಲ್ವಾ? ಇವರೇ ನಮ್ಮ ಶಾಂತಮ್ಮ. ಇರು ಕುಷ್ಮಾ. ಕಲ್ಸ್ಬಾರ್ದಿರು ಕುಷ್ಮಾ. ಅಯ್ಯೋ, ಒಂದು ದೊಡ್ಡದಾಗಿ ಅಂದರೆ ಎಷ್ಟು ತಿಂತೀಯಾ? ಶಾಂತಮ್ಮನ ಕೊಟ್ಬಿಡು ಒಂದು ಪ್ಲೇಟ್ಗೆ. ತಿನ್ನಮ್ಮ, ತಿನ್ನಿ ಶಾಂತಮ್ಮ, ಕೊಡ್ರಿ. ತರಡಿ ತಿನ್ನಡಿ. ನಡ್ರಿ ಎತ್ಕೊಳ್ರಿ, ಅತ್ತಾಗ ಗಲೀಜಾಗತ್ತೆ ಅದು. ನಾನು ಕಟ್ ಮಾಡಿಕೊಟ್ನು. ಬಾ ನಡೆಯುವ ಹ್ಯಾಂಡ್ ವಾಶ್ ಎತ್ಕಲ್ಲ ಪಾಪನೇ. ಏನು ಬಾವಾ, ಗಲೀಜೇನಾಗಿಲ್ಲಲ್ವಾ? ಬಿಡಿ, ಶೈಲು ಒರೆಸ್ಬಿಟ್ಟು ಮಾಡ್ತಾಳೆ. ದೃಷ್ಟಿ ತೆಗಿಬೇಕು ಇವಾಗ. ಬಾ ದೃಷ್ಟಿ ತೆಗಿತೀನಿ. ಏನಿಲ್ಲ, ಬಟ್ಟೆಗಳೆಲ್ಲ ಮಡಚಿ ಮಡಗಬೇಕು. ನಮ್ಮ ಬುಜ್ಜಿ ಬಟ್ಟೆ ನಮ್ಮ ಬುಜ್ಜಿನೇ ಮಡ್ಸ್ಕೊತಾರಲ್ಲಪ್ಪ. ನೀನು ಮಡ್ಸ್ಕೊತೀರಪ್ಪ? ನಾವೇನು ಮಾಡಂಗಿಲ್ಲ. ನಮ್ಮ ಬುಜ್ಜಿ ಬಟ್ಟೆನ ಅವನೇ ಮಡ್ಚ್ಕೊಂಡು, ಅವನೇ ಒಕ್ಕೊಂಡು, ಅವನೇ ಅಡುಗೆ ಮಾಡ್ಕೊತಾನೆ. ಐರನ್ ಮಾಡ್ಕೊಡಲ್ಲಪ್ಪ. ಅಂದರೆ ಹಾಯ್, ಗುಡ್ ಮಾರ್ನಿಂಗ್. ನಮ್ಮ ಊರಿನಲ್ಲಂತೂ ಮೈಸೂರಲ್ಲಿ ಬೆಳಗ್ಗೆ ವೆದರ್ ಸೂಪರಾಗಿದೆ. ತುಂಬ ದಿನ ಆಗಿತ್ತು ಈ ರೀತಿ ಹೊರಗಡೆ ಬಂದು. ನಿನ್ನೆಯಿಂದ ಬಿಸಿಲು ಬರ್ತಾಯಿದೆ, ಹಾಗಾಗಿ ಹೊರಗಡೆ ಬರ್ಬೋದು. ಇಲ್ಲಿ ಬಂದ್ರಂತೂ ಹೊರಗಡೆ ಪಕ್ಷಿಗಳು ಹಾಗೆ ಸೌಂಡ್ ಮಾಡ್ತಾ ಇರುತ್ತೆ. ಗುಡ್ ಮಾರ್ನಿಂಗ್ ಕಂದ. ಬೆಳಗ್ಗೆ ಎದ್ಬಿಟ್ಟಿದೆ ಇವತ್ತು. ನಾವು ಹೇಳ್ಸೇ ಇಲ್ಲ, ಇವತ್ತು ಅವನೇ ಎದ್ಬಿಟ್ಟಿದ್ದಾನೆ. ಈ ವಿಂಡೋಸ್ಗಳೆಲ್ಲ ಲಾಕ್ ಮಾಡಿಬಿಟ್ಟು ತುಂಬ ದಿನಗಳಾಯಿತು, ಯಾಕೆಂದ್ರೆ ತುಂಬ ಗಾಳಿ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಫುಲ್ಲು ಓಪನ್ ಮಾಡಿಬಿಡೋಣ. ಮತ್ತು ಕಣ್ಣಂಟು ಯಾರೆಲ್ಲ ಯೂಸ್ ಮಾಡಿದ್ದೀರಾ? ನಮ್ಮ ಮನೆ ಅಂತೂ ನಾನು ಯೂಸ್ ಮಾಡ್ತಾಯಿರ್ತೀನಿ. ಏನಕ್ಕೆ ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ. ನಾವೇನಾದ್ರು ನಡಿಬೇಕಾದ್ರೆ ಸ್ವಲ್ಪ ಕಾಲು ಎಡ್ಬಿದ್ರೆ ಅದು ಎಷ್ಟು ನೋವು ಬರುತ್ತೆ ಅಂತಂದರೆ, ಮತ್ತು ನೇಲ್ ಕಟ್ ಮಾಡ್ಬೇಕಾದ್ರೆ ಏನಾದ್ರು ಉಗುರು ಕಣ್ಣಿಗೆ ಏಟಾಯಿತು ಅಥವಾ ಏನೋ ಮನೇಲಿ ವೆಜಿಟೇಬಲ್ ಅದು ಹಚ್ಬೇಕಾದ್ರೆ ಚಾಕಿನ ಏನಾದ್ರು ಸ್ವಲ್ಪ ಕುಯ್ಕೊಂಡು ಆ ಟೈಮ್ಗಳಲ್ಲಂತೂ ಅದು ಎಷ್ಟು ನೋವಿರುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಥರ ಒಂದು ಕಣ್ಣಂಟು ತಗೊಂಡು ಅಲ್ಲಿಗೆ ಹಾಕ್ತು ಅಂದರೆ ಸಾಕು, ಎಂಥ ನೋವಿದ್ರೂ ಕೂಡ ಕಡಿಮೆ ಆಗಿಬಿಡುತ್ತೆ. ಅದ್ರ ಜೊತೆಲಿ ಕೂಡ ನನಗೇನಾದ್ರು ಕಣ್ಣು ನೋವು ಈ ಥರ ಇತ್ತು ಅಂದರೆ ಹಾಕಿದ್ರೆ ಸಾಕು, ಸ್ವಲ್ಪ ರಿಲೀಫ್ ಆಗೋಗುತ್ತೆ. ನಮ್ಮ ಮನೇಲಂತೂ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ತುಂಬ ಯೂಸ್ ಇದೆ ಅಂತ ಅಂದ್ಕೊಳ್ತೀನಿ. ಇದಂತೂ ನಿಮ್ಮ ಮನೆಗಳಲ್ಲಿ ನೀವು ಯೂಸ್ ಮಾಡಿದ್ದೀರಾ, ಮಾಡ್ತೀರಾ ಅನ್ನೋದನ್ನ ಹೇಳಿ ನನಗೆ.
ನಮ್ಮನೇಲದು ನಾವು ಇವಾಗಲೂ ಯೂಸ್ ಮಾಡೋದು, ಯಾವಾಗಲೂ ಮನೇಲಿ ಸ್ಟಾಕ್ ಇದ್ದಂಗೆ ಇರುತ್ತೆ. ತಂದು ಇಟ್ಬಿಡ್ತೀವಿ, ಒಂದು ಡಬ್ಬ ತಂದು ಇಟ್ಬಿಟ್ರೆ ಸಾಕು, ಅದು ಯಾವಾಗಲೂ ಇರುತ್ತೆ, ಏನು ಹಾಳಾಗೋದಿಲ್ಲ ಏನಿಲ್ಲ ಕ್ಲೀನಾಗಿ ಡಬ್ಬದಲ್ಲಿ ಇಟ್ಕೊಂಡ್ರೆ. ಓಕೆ ಬಾಯ್.